ನಮಸ್ಕಾರ. ಯಾವುದೇ ಬಿಸ್ನೆಸ್ ಅಂತ ಬಂದಾಗ ಅದರ ಜೀವಾಳ ಅಂದ್ರೆ ಗ್ರಾಹಕರೇ ಅಲ್ವಾ? ಆದ್ರೆ ಹೊಸ ಗ್ರಾಹಕರನ್ನು ಪಡೆಯೋದು ಒಂದು ಕೆಲ್ಸ ಆದ್ರೆ ಈಗಾಗ್ಲೇ ಇರೋರನ್ನ ಉಳಿಸ್ಕೊಳ್ಳೋದು ಅದು ಇನ್ನೊಂದು ದೊಡ್ಡ ಸವಾಲು. ಈ ಸಮಸ್ಯೆಗೆ ಉತ್ತರ ಅದಕ್ಕೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಥವಾ ಶಾರ್ಟ್ ಆಗಿ CRM ಅಂತ ಹೇಳ್ಬೋದು. ಹಾಗಿದ್ರೆ ಈ CRM ಅಂದ್ರೆ ಅಸಲಿಗೆ ಏನು? ಬಿಸ್ನೆಸ್ಗಳಿಗೆ ಇದು ಯಾಕೆಷ್ಟು ಮುಖ್ಯ? ಬನ್ನಿ ತಿಳ್ಕೊಳ್ಳೋಣ. ಸರಿ, ಈಗ ಈ ಫುಲ್ ಟಾಪಿಕ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು 5 ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಮೊದಲಿಗೆ CRM ಅಂದ್ರೆ ಏನು ಅಂತ ನೋಡೋಣ. ನಂತರ ಅದು ಹೇಗೆ ಶುರುವಾಯ್ತು, ಹೇಗೆ ಬೆಳೀತು, ಮತ್ತೆ ಇದು ಆಕ್ಚುಲಿ ಹೇಗೆ ಕೆಲಸ ಮಾಡತ್ತೆ, ಇದರಿಂದ ಏನೆಲ್ಲ ಪ್ರಯೋಜನ ಇದೆ, ಹಾಗೂ ಕೊನೆಗೆ ಮುಂದೆ ಇದರ ಭವಿಷ್ಯ ಹೇಗಿರಬಹುದು ಅಂತ ಚರ್ಚಿಸ್ತಾ ಹೋಗೋಣ. ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ. CRM ಅಂದ್ರೇನು? ಅಸಲಿಗೆ ಈ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ಶುರು ಮಾಡೋಣ. ಯಾವುದೇ ಬಿಸ್ನೆಸ್ ಆಗಿರ್ಲಿ, ಅದಕ್ಕೆ ಒಂದು ಮೂಲಭೂತ ಪ್ರಶ್ನೆ 24 ಗಂಟೆನೂ ಕಾಡ್ತಾನೆ ಇರುತ್ತೆ. ಅದೇನಪ್ಪಾ ಅಂದ್ರೆ ಗ್ರಾಹಕರನ್ನು ಗೆಲ್ಲುವುದು ಹೇಗೆ, ಅದಕ್ಕಿಂತ ಮುಖ್ಯವಾಗಿ ಗೆದ್ದವರನ್ನು ಉಳಿಸ್ಕೊಳ್ಳೋದು ಹೇಗೆ. ಸರಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನದಲ್ಲೇ CRM ಅಂತ ಒಂದು ವಿಷಯ ಹುಟ್ಕೊಂಡಿದ್ದು. ಹಾಗೆ ಅಂದ್ರೆ CRM ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಕೇವಲ ಒಂದು ಸಾಫ್ಟ್ವೇರ್ ಅಲ್ಲ. ಅದನ್ನ ನೆನ್ಪಿನಲ್ಲಿಟ್ಕೊಳ್ಳಿ, ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ. ಇಲ್ಲಿ ಜನರು, ಕೆಲಸ ಮಾಡೋ ವಿಧಾನ ಅಂದ್ರೆ ಪ್ರಾಸೆಸಸ್ ಮತ್ತು ಟೆಕ್ನಾಲಜಿ ಈ ಮೂರನ್ನು ಒಂದುಗೂಡಿಸಿ ಗ್ರಾಹಕರ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ನ ಬಿಲ್ಡ್ ಮಾಡಿ ಅದನ್ನ ಮೇಂಟೈನ್ ಮಾಡೋದು. ಈ CRMನ ನಾವು 3 ವಿಧವಾಗಿ ನೋಡಬಹುದು. ಮೊದಲನೇದಾಗಿ ಟೆಕ್ನಾಲಜಿ ದೃಷ್ಟಿಯಿಂದ ನೋಡಿದ್ರೆ ಹೌದು, CRM ಒಂದು ಸಾಫ್ಟ್ವೇರ್. ಅದು ಕಂಪನಿಗಳಿಗೆ ತಮ್ಮ ಗ್ರಾಹಕರ ಡೇಟಾ, ಕಾಂಟ್ಯಾಕ್ಟ್ ಇನ್ಫೋ, ಅವರೇನೆಲ್ಲ ಖರೀದಿ ಮಾಡಿದ್ದಾರೆ, ಅವರ ಜೊತೆ ನಡೆದ ಇಮೇಲ್ ಅಥವಾ ಫೋನ್ ಸಂಭಾಷಣೆ, ಹೀಗೆ ಎಲ್ಲವನ್ನೂ ಒಂದೇ ಕಡೆ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈಗ ಎರಡನೇದಾಗಿ ಒಂದು ಬಿಸ್ನೆಸ್ ಸ್ಟ್ರಾಟಜಿಯಾಗಿ ನೋಡೋಣ. ಈ ದೃಷ್ಟಿಯಿಂದ CRM ಅನ್ನೋದು ಒಂದು ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್. ಅಂದ್ರೆ ಜಸ್ಟ್ ಒಂದು ಪ್ರಾಡಕ್ಟ್ ಮಾರಿ ಸುಮ್ನಾಗೋದಲ್ಲ. ಅದರ ಬದಲು ಗ್ರಾಹಕರ ಅಪೇಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನ್ ಬೇಕೋ ಅದನ್ನ ನೀಡೋ ಮೂಲಕ ಅವರ ಜೊತೆ ಒಂದು ಪ್ರಾಫಿಟಬಲ್ ಅಂದ್ರೆ ಲಾಭದಾಯಕ ಸಂಬಂಧವನ್ನು ಬೆಳೆಸೋದು. ಇದೇ ಇದರ ಗುರಿ. ಇನ್ನು ಗಾರ್ಟ್ನರ್ ಅಂತಹ ದೊಡ್ಡ ಸಂಸ್ಥೆ ಏನ್ ಹೇಳುತ್ತೆ ಅಂದ್ರೆ CRM ಅನ್ನೋದು ಒಂದು ಬಿಸ್ನೆಸ್ ಸ್ಟ್ರಾಟಜಿ. ಅದು ಕಂಪನಿಯ ಆದಾಯ ಮತ್ತು ಲಾಭವನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಗ್ರಾಹಕರ ತೃಪ್ತಿ ಮತ್ತು ನಿಷ್ಠೆಯನ್ನು ಹೆಚ್ಚಿಸುತ್ತೆ ಅಂತ. ಅಂದ್ರೆ ಏನರ್ಥ? ಲಾಭನೂ ಮುಖ್ಯ, ಅದಕ್ಕೆ ಸಮವಾಗಿ ಗ್ರಾಹಕರ ಸಂತೋಷನೂ ಮುಖ್ಯ. ಎರಡೂ ಒಂದೇ ನಾಣ್ಯದ 2 ಮುಖಗಳ ಥರ. ಸರಿ, ಈಗ ಈ CRM ಅನ್ನೋ ವಿಷಯ ಇವತ್ತಿನ ರೂಪಕ್ಕಿಂತ ಮುಂಚೆ ಹೇಗಿತ್ತು, ಅದರ ವಿಕಾಸನ ಹೇಗಾಯ್ತು ಅಂತ ನೋಡೋಣ. ಒಂದು ಕಾಲದಲ್ಲಿ ಇಲ್ಲದೇ ಇದ್ದ ಈ ಐಡಿಯಾ ಇವತ್ತು ಯಾಕೆ ಒಂದು ಮಸ್ಟ್ ಹ್ಯಾವ್ ಆಗಿದೆ ಅಂತ ಗಮನಿಸೋಣ. ಅದರ ಪಯಣನೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಸರಿಯಾಗಿ 60-70ರ ದಶಕದಲ್ಲಿ ನೋಡಿದ್ರೆ ಅದು ಮಾಸ್ ಮಾರ್ಕೆಟಿಂಗ್ ಯುಗ. ಟಿವಿ ಆಡ್ ಮೂಲಕ ಎಲ್ರಿಗೂ ಒಂದೇ ಮೆಸೇಜ್. ಬಟ್ 80ರ ದಶಕಕ್ಕೆ ಬರುವಷ್ಟಿಗೆ ಕಂಪ್ಯೂಟರ್ಗಳು ಬಂತು. ಆಗ ಗ್ರಾಹಕರ ಲಿಸ್ಟ್ ಇಟ್ಕೊಂಡು ಅವರಿಗೆ ಸೂಟ್ ಆಗೋ ರೀತಿ ಮಾರ್ಕೆಟಿಂಗ್ ಶುರುವಾಯಿತು. ಇದು ಡೇಟಾಬೇಸ್ ಮಾರ್ಕೆಟಿಂಗ್. ಇನ್ನು 90ರ ದಶಕದಲ್ಲಿ ಇದು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿತ್ತು. ಪ್ರತಿ ಒಬ್ಬ ಗ್ರಾಹಕನೂ ಬೇರೆ, ಅವರ ಇಷ್ಟ ಬೇರೆ ಅಂತ 1-to-1 ಮಾರ್ಕೆಟಿಂಗ್ ಬಂದಿದ್ದು. ಹಾಗೆ 2000ದ ನಂತರ ಇಂಟರ್ನೆಟ್ ಮತ್ತು ಟೆಕ್ನಾಲಜಿ ಜೊತೆ ಸೇರ್ಕೊಂಡು ನಾವೀಗೆ ನೋಡ್ತಿರೋ ಮಾಡರ್ನ್ CRM ಯುಗ ಸ್ಟಾರ್ಟ್ ಆಯಿತು. ಈ ಬದಲಾವಣೆಗೆ ತುಂಬಾನೇ ಕಾರಣಗಳಿದ್ವು. ಮಾರ್ಕೆಟ್ನಲ್ಲಿ ಕಾಂಪಿಟಿಷನ್ ಜಾಸ್ತಿಯಾದ ಹಾಗೆ ಕಂಪನಿಗಳು ನಮ್ಮ ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳೋದು ಬಿಟ್ಟು ನಮ್ಮ ಗ್ರಾಹಕರೇ ನಮಗೆ ಮುಖ್ಯ ಅಂತ ಹೇಳೋಕೆ ಶುರು ಮಾಡಿದ್ವು. ಜೊತೆಗೆ ಟೆಕ್ನಾಲಜಿ ಬೆಳ್ಕೊಳ್ತಾ ಹೋದ ಹಾಗೆ ಗ್ರಾಹಕರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡೋದು ಸುಲಭವಾಯಿತು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹೊಸ ಗ್ರಾಹಕರನ್ನು ಹುಡುಕೋಕೆ ಆಗೋ ಖರ್ಚಿಗಿಂತ ಇರುವರನ್ನು ಉಳಿಸ್ಕೊಳ್ಳೋದು ಚೀಪ್ ಅಂತ ಅರ್ಥ ಆಯ್ತು. ಈ ಎಲ್ಲ ವಿಷಯಗಳು ಸೇರ್ಕೊಂಡು CRMನ ಒಂದು ನೆಸೆಸಿಟಿಯಾಗಿ ಮಾರ್ಪಡಿಸಿದ್ವು. ಹಾಗೆ ನಮ್ಮ 3ನೇ ಭಾಗಕ್ಕೆ ಬರೋಣ. ಸರಿ, ಈ CRM ಹೇಗೆ ಕೆಲಸ ಮಾಡುತ್ತೆ, ಅದರ ಪ್ರೊಸೆಸ್ ಏನು, ಅದಕ್ಕೊಂದು ಫ್ರೇಮ್ವರ್ಕ್ ಇದೆಯಾ, ಅದ್ರಲ್ಲಿ ಏನೆಲ್ಲ ಟೈಪ್ಸ್ ಇದೆ, ಇದನ್ನೆಲ್ಲ ಒಂದು ಸಣ್ಣ ನೋಟದಲ್ಲಿ ಅರ್ಥ ಮಾಡ್ಕೊಳ್ಳೋಣ. CRM ಪ್ರಾಸೆಸ್ ಅಂತ ಹೇಳಿದ್ರೆ ಅದೊಂದು 5 ಹಂತದ ಸೈಕಲ್. ಇದು ರಿಪೀಟ್ ಆಗ್ತಾನೇ ಇರುತ್ತೆ. ಸರಿ, ಒಂದು ಉದಾಹರಣೆ ತಗೊಂಡು ನೋಡೋಣ. ಮೊದಲು ನಮ್ಮ ಪ್ರಾಡಕ್ಟ್ನಲ್ಲಿ ಯಾರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತ ಗುರುತಿಸೋದು. ಆದ್ಮೇಲೆ ಅವರಲ್ಲಿ ಯಾರು ಜಾಸ್ತಿ ಖರೀದಿ ಮಾಡಬಹುದು ಅಂತ ಅವರನ್ನು ವಿಂಗಡಿಸೋದು. ನಂತರ ಅವರಿಗೆ ಇಮೇಲ್ ಅಥವಾ ಮೆಸೇಜ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದು. 4ನೇದಾಗಿ ಅವರ ಟೇಸ್ಟ್ಗೆ ತಕ್ಕ ಹಾಗೆ ಆಫರ್ಗಳನ್ನ ಕಸ್ಟಮೈಸ್ ಮಾಡಿ ಕಳಿಸೋದು. ಕೊನೆಗೆ ನಾವು ಮಾಡಿದ ಈ ಪ್ರಯತ್ನ ಎಷ್ಟು ವರ್ಕ್ ಆಯ್ತು ಅಂತ ಇವ್ಯಾಲ್ಯೂಯೇಟ್ ಮಾಡಿ ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಆಗಿ ಪ್ಲಾನ್ ಮಾಡೋದು. ಈ ಸೈಕಲ್ ಹೀಗೆ ಸುತ್ತಾನೇ ಇರುತ್ತೆ.
ಒಂದು ಸಕ್ಸಸ್ಫುಲ್ ಸಿಆರ್ಎಂ ಸಿಸ್ಟಮ್ಗೆ 4 ಮುಖ್ಯ ಸ್ತಂಭಗಳಿರ್ತವೆ. ಮೊದಲನೇದು ಗ್ರಾಹಕರ ಜೊತೆ ಡೈರೆಕ್ಟ್ ಆಗಿ ಮಾತುಕತೆ ನಡೆಸೋದು. ಎರಡನೇದು ಕಂಪನಿ ಒಳಗಡೆ ನಡೆಯೋ ಕೆಲಸ. ಮೂರನೇದು ಇದಕ್ಕೆಲ್ಲ ಸಪೋರ್ಟ್ ಮಾಡೋ ಟೆಕ್ನಾಲಜಿ. ಮತ್ತು ನಾಲ್ಕನೇದು ಗ್ರಾಹಕರ ಬಗ್ಗೆ ನಮಗೆ ಸಿಕ್ಕಿರೋ ಜ್ಞಾನವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದು. ಈ 4 ಪಿಲ್ಲರ್ಸ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸಿಆರ್ಎಂ ಸಕ್ಸಸ್ಫುಲ್ ಆಗೋಕ್ ಸಾಧ್ಯ. ಸಿಆರ್ಎಂನಲ್ಲಿ ಮುಖ್ಯವಾಗಿ 4 ಟೈಪ್ಗಳಿವೆ. ಮೊದಲಿಗೆ ಆಪರೇಷನಲ್ ಸಿಆರ್ಎಂ. ಇದು ಡೈಲಿ ಕೆಲಸ, ಸೇಲ್ಸ್, ಮಾರ್ಕೆಟಿಂಗ್, ಸರ್ವಿಸ್ ಎಲ್ಲವನ್ನೂ ಈಸಿ ಮಾಡುತ್ತೆ. ನಂತರ ಅನಲಿಟಿಕಲ್ ಸಿಆರ್ಎಂ. ಇದು ಡೇಟಾ ಅನಲೈಸ್ ಮಾಡಿ ನಮ್ಮ ಕಸ್ಟಮರ್ಗೆ ಅಸಲಿಗೆ ಏನು ಬೇಕು ಅನ್ನೋ ಇನ್ಸೈಟ್ ಕೊಡುತ್ತೆ. ಮೂರನೇದು ಕೊಲ್ಯಾಬರೇಟಿವ್ ಸಿಆರ್ಎಂ. ಇದು ಕಂಪನಿ ಒಳಗಡೆ ಇರೋ ಬೇರೆ ಬೇರೆ ಟೀಮ್ಸ್ ಎಲ್ಲ ಒಂದಾಗಿ ಕೆಲಸ ಮಾಡೋ ಹಾಗೆ ಹೆಲ್ಪ್ ಮಾಡುತ್ತೆ. ಕೊನೆಗೆ ಸ್ಟ್ರಾಟಜಿಕ್ ಸಿಆರ್ಎಂ. ಇದು ಬಿಗ್ ಪಿಕ್ಚರ್ ನೋಡುತ್ತೆ. ಅಂದ್ರೆ ಯಾವ ಗ್ರಾಹಕರು ನಮಗೆ ತುಂಬಾ ಮುಖ್ಯ, ಅವ್ರ ಮೇಲೆ ಹೇಗೆ ಫೋಕಸ್ ಮಾಡಬೇಕು ಅಂತ ಪ್ಲಾನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈಗ 4ನೇ ವಿಷಯಕ್ಕೆ ಬರೋಣ. ಸಿಆರ್ಎಂನ ಪ್ರಯೋಜನಗಳು. ಇದು ಕಂಪನಿಗೆ ಮಾತ್ರ ಅಲ್ಲ, ಗ್ರಾಹಕರಿಗೂ ಹೇಗೆ ಲಾಭದಾಯಕ ಅನ್ನೋದನ್ನು ನೋಡೋಣ. ಇದನ್ನ ಒಂದು ವಿನ್ ವಿನ್ ಸಿಚುವೇಶನ್ ಅನ್ಬಹುದು. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಕಂಪನಿ ನಮ್ಗೆ ಏನ್ ಬೇಕೋ ಅದನ್ನೇ ನೀಡಿದ್ರೆ, ನಮ್ಮ ಪ್ರಾಬ್ಲಮ್ಗೆ ಬೇಗ ರೆಸ್ಪಾನ್ಸ್ ಮಾಡಿದ್ರೆ ನಮ್ಗೆ ಇಷ್ಟ ಆಗತ್ತಲ್ವಾ? ಸಿಆರ್ಎಂ ಸರಿಯಾಗಿ ಅದನ್ನೇ ಮಾಡೋದು. ಗ್ರಾಹಕರಿಗೆ ಒಳ್ಳೆ ಅನುಭವ ಸಿಕ್ಕಾಗ ಅವರು ಲಾಯಲ್ ಆಗಿ ಉಳಿತಾರೆ. ಇದರಿಂದ ಕಂಪನಿಗೆ ಗ್ರಾಹಕರನ್ನು ಉಳಿಸ್ಕೊಡೋದು ಸುಲಭ ಆಗತ್ತೆ, ಸೇಲ್ಸ್ ಕೂಡ ಜಾಸ್ತಿ ಆಗತ್ತೆ. ಹಾಗೆ ಕಂಪನಿ ಸಕ್ಸಸ್ ಅನ್ನೋದು ಗ್ರಾಹಕರ ಸಂತೋಷದ ಜೊತೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದೆ. ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಸಿಆರ್ಎಂನ ಭವಿಷ್ಯ. ಗ್ರಾಹಕ ಸಂಬಂಧಗಳ ಈ ಕ್ಷೇತ್ರದಲ್ಲಿ ಮುಂದೆ ಏನೆಲ್ಲ ಆಗಬಹುದು? ಯಾವ ಟೆಕ್ನಾಲಜಿಗಳು ಇದನ್ನು ರೂಪಿಸಲಿವೆ? ಫ್ಯೂಚರ್ನ ಸಿಆರ್ಎಂ ಹೇಗಿರುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೋಷಿಯಲ್ ಮೀಡಿಯಾ, ಮೊಬೈಲ್ ಸಿಆರ್ಎಂ, ಕ್ಲೌಡ್ ಟೆಕ್ನಾಲಜಿ ಇವೆಲ್ಲ ಅದನ್ನ ರೂಪಿಸುತ್ತಿವೆ. ಉದಾಹರಣೆಗೆ, ಎಐ ಯೂಸ್ ಮಾಡಿ ಒಂದು ಕಂಪನಿ ನೆಕ್ಸ್ಟ್ ಟೈಮ್ ಒಬ್ಬ ಗ್ರಾಹಕರು ಏನು ಖರೀದಿ ಮಾಡ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಅಥವಾ ನಮ್ಮ ವಾಟ್ಸ್ಆ್ಯಪ್ನಲ್ಲೇ ನಮಗೆ ಬೇಕಾದ ಹೆಲ್ಪ್ ಸಿಗೋ ಹಾಗೆ ಮಾಡ್ಬೋದು. ಬೇಸಿಕಲಿ ಗ್ರಾಹಕರ ಅನುಭವವನ್ನು ಇನ್ನೂ ಪರ್ಸನಲೈಸ್ ಮಾಡೋದೇ ಇದರ ಭವಿಷ್ಯ. ಈಗ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. 80-20 ನಿಯಮದ ಬಗ್ಗೆ ಕೇಳಿದೀರಾ? ಹೆಚ್ಚಿನ ಬಿಸ್ನೆಸ್ಗಳಲ್ಲಿ ಕಂಪನಿಯ 80% ಲಾಭ ಬರೋದು ಕೇವಲ 20% ಗ್ರಾಹಕರಿಂದ ಮಾತ್ರ. ಹೌದು, ಇದು ನಿಜ. 80% ಪ್ರಾಫಿಟ್ ಫ್ರಮ್ ಜಸ್ಟ್ 20% ಕಸ್ಟಮರ್ಸ್. ಆಶ್ಚರ್ಯ ಆಗುತ್ತೆ ಅಲ್ವಾ? ಹಾಗಾದ್ರೆ ಈ 80-20 ನಿಯಮದ ಬೆಳಕಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಆ 20% ಗ್ರಾಹಕರು ಅಂದ್ರೆ ಒಂದು ಕಂಪನಿಯ ಅತ್ಯಂತ ಮೌಲ್ಯಯುತ ಗ್ರಾಹಕರು ಯಾರು ಅಂತ ಗೊತ್ತಿದ್ಯಾ? ಸರಿಯಾಗಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದೇ ಸಿಆರ್ಎಂನ ನಿಜವಾದ ಶಕ್ತಿ.